ಹೆಲೋ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಮ್ಮ ವೆಕೇಷನ್ದು ಇದು ಥರ್ಡ್ ಡೇ ವ್ಲಾಗ್ ಆಗಿರ್ತದೆ. ಸೊ ಇದ್ಗುಂಜಿ ಗಣಪತಿ ದರ್ಶನ ಮುಗಿಸ್ಕೊಂಡು ನಾವು ಅಲ್ಲಿಂದ ಜಸ್ಟ್ 15 ಕಿಲೋಮೀಟರ್ಸ್ ದೂರದಲ್ಲಿರೋ ಮುರುಡೇಶ್ವರಕ್ಕೆ ಬಂದು ರೀಚ್ ಆದ್ವಿ. ನಾವು ಮುರುಡೇಶ್ವರಕ್ಕೆ ಬಂದು ರೀಚ್ ಆದ ತಕ್ಷಣ ಫಸ್ಟ್ ದೇವಿ ದರ್ಶನ ಮಾಡಲಿಲ್ಲ, ಯಾಕಂದ್ರೆ ನಾವು ಬಂದು ಮುಟ್ಲಿಕ್ಕೆ ಸಾಯಂಕಾಲ ಆಗಿತ್ತು ರೀ. ಸೊ 6:30 ಅಷ್ಟೊತ್ತಿಗೆ ಬೀಚ್ ಟೈಮ್ ಎಲ್ಲ ಬಂದ್ ಮಾಡ್ತಾರಂತ ಹೇಳಿ ಮಕ್ಕಳನ್ನೆಲ್ಲ ಕರ್ಕೊಂಡು ಫಸ್ಟ್ ನಾವು ಬೀಚಿಗೆ ಬಂದ್ವಿ. ಇಲ್ಲಿ ನಿಮಗೆ ಬೋಟಿಂಗ್ ಆಮೇಲೆ ಏರ್ ಬಲೂನ್ ಎಲ್ಲ ಆಪ್ಷನ್ಸ್ ಅದಾವ್ರಿ. ಭಾಳಷ್ಟು ಆ್ಯಕ್ಟಿವಿಟೀಸ್ ಅದಾವ. ಇಲ್ಲಿಂದ ಸಮ್ ಕಿಲೋಮೀಟರ್ಸ್ ದೂರ ಹೋದ್ಮೇಲೆ ನಿಮಗೆ ಸ್ಕೂಬಾ ಡೈವಿಂಗ್ ಆಪ್ಷನ್ನು ಐತಿ. ಬಟ್ ನಾವು ಯಾವುದಕ್ಕೂ ಆಫ್ ಮಾಡಲಿಲ್ಲ. ಫ್ಯಾಮಿಲಿ ಜೊತೆ ಒಂದು 2 hours ಬೀಚಲ್ಲಿ ಸ್ಪೆಂಡ್ ಮಾಡಿ ಆಮೇಲೆ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ನಾವು ನಂತರ ರೂಮ್ ಹಂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ರೀ. ಆ್ಯಕ್ಚುಲಿ ನಾವು ಎಲ್ಲ ಕಡೆ ಮೊದಲ ರೂಮ್ ಬುಕ್ ಮಾಡಿದ್ವಿ, ಬಟ್ ಮುರುಡೇಶ್ವರ ಒಳಗೆ ನಮ್ಗೆ ಯಾವುದೂ ರೂಮ್ಸ್ ಆನ್ಲೈನ್ ಬುಕ್ಕಿಂಗ್ ಆಗಿರಲಿಲ್ಲ ರೀ. ಸೊ ಅಲ್ಲಿ ಹೋಗಿಂದ ನೋಡ್ಬೇಕಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಸೊ ಫೈನಲಿ ಒಂದು 2 BHK ಒಂದು ಮನಿನ ನಮ್ಗೆ ರೆಂಟ್ ಮೇಲೆ ಸಿಕ್ತು. ಸೀಸನ್ ಇರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಯಾಕಂದ್ರೆ ಇದೇನು ನಮ್ಗೆ ರೂಮ್ ಸಿಕ್ಕಿತ್ತಲ್ಲ ರೀ, ಇದು ಜಸ್ಟ್ ಒಂದು 500 ಮೀಟರ್ಸ್ ದೂರ ಒಳಗಿತ್ತು ದೇವಸ್ಥಾನದಿಂದ. ಸೊ ನೋಡ್ಬೋದು ಇಲ್ಲಿ 2 ರೂಮ್ಸ್ ಇದ್ದು, ಎಕ್ಸ್ಟ್ರಾ ಮ್ಯಾಟ್ರಸಸ್ನು ಹಾಕಿಸಿ ಕೊಟ್ಟಿದ್ರು ನಮ್ಗೆ ಅವ್ರು. ರೂಮಿಗೆ ಹೋದ ತಕ್ಷಣ ಫಸ್ಟ್ ಎಲ್ಲರೂ ನಾವು ಸ್ನಾನ ಮಾಡ್ಕೊಂಡ್ವಿ ರೀ. ಸೊ ಬೀಚ್ ಒಳಗೆ ಆಟ ಆಡಿದ್ವಲ್ಲ, ಎಲ್ಲರೂ ಸ್ನಾನ ಮಾಡಿಕೊಂಡು ಆಮೇಲೆ ರೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ದೇವಸ್ಥಾನ ದರ್ಶನಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು. ಸೊ ನೋಡ್ಬೋದು ಇಲ್ಲಿ ಅರ್ಜುನ್ ಎಷ್ಟು ಖುಷಿಯಾಗಿ ಆಟ ಆಡ್ಲಿಕ್ಕತ್ತಿದ್ದ. ಸೊ ನಾವು ನಮ್ಮ ಜೊತೆ ಒಂದು ಗ್ಯಾಸ್ ಸಿಲಿಂಡ್ರನ್ನು ಕ್ಯಾರಿ ಮಾಡಿದ್ವಿ ರೀ. ಆಮೇಲೆ ಅಡುಗೆ ಐಟಮ್ಸ್ ಎಲ್ಲ ನಮ್ಮ ಜೊತೆ ತೊಗೊಂಡು ಹೋಗಿದ್ವಿ. ಇದು ನಮ್ಮದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇತ್ತು, ಈ ರೀತಿ ನಾವೆಲ್ಲನೂ ತೊಗೊಂಡು ಹೋಗಿದ್ದು. ಸೊ ಎಲ್ಲರೂ ಒಂದು ರೂಮ್ ಒಳಗೆ ಕುಂತ ನಾವು ರಾತ್ರಿ ಏನಾದರೂ ಲೈಟ್ ತಿನ್ಬೇಕಂತ ಪ್ಲ್ಯಾನ್ ಇದ್ದಿತ್ತು, ಯಾಕಂತಂದ್ರೆ ನಾವು ಆಲ್ರೆಡಿ ಬೀಚ್ ಹತ್ರ ಎಲ್ಲ ಸ್ನ್ಯಾಕ್ಸ್ ತಿನ್ಕೊಂಡು ಬಂದಿದ್ವಿ. ಸೊ ಏನು ಮಾಡೋಣ ಅಂತ ಡಿಸೈಡ್ ಮಾಡಿ ಫೈನಲಿ ಇಲ್ಲಿ ನೋಡ್ರಿ ನಮ್ದು ಗ್ಯಾಸ್ ಓಪನ್ ಮಾಡಿ ನಾವು ಉಪ್ಪಿಟ್ಟು ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನಾ ಇಲ್ಲಿ ಚಾಪಿಂಗ್ ಮಾಡ್ಲಿಕ್ಕತ್ತಿದ್ನಿ, ನಮ್ಮ ಅಂಟಿ ಮೀನಾ ಮಾತಾಡ್ಕೊಂಡು ಕುಂತಿದ್ರು. ಆಮೇಲೆ ಮಕ್ಕಳೆಲ್ಲ ಹೊರಗಡೆ ರೂಮ್ ಒಳಗೆ ಅಲ್ಲಿ TV ಇತ್ತಲ್ಲ, ಸೊ ನೋಡ್ಕೊಂಡು ಎಂಜಾಯ್ ಮಾಡ್ಲಿಕ್ಕತ್ತಿದ್ರು. ಸೊ ಅವ್ರಿಗೆ ಮ್ಯಾಗಿ ಪಾರ್ಟಿ ಅಂಥೇಳಿ ನಾವು ಮ್ಯಾಗಿ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನಮ್ಮ ಜೊತೆ ನಾವು ಚುರುಮುರಿ ಆಮೇಲೆ ಶೇವ್ ಬಡಂಗ್ ಟೈಪ್ನು ತೊಗೊಂಡು ಹೋಗಿದ್ವಿ ರೀ. ಸೊ ಇಲ್ಲಿ ನೋಡ್ಬೋದು ಚಾಪಿಂಗ್ ಎಲ್ಲ ಮುಗೀತು. ಫ್ಯಾಮಿಲಿ ಜೊತೆ ಮಾತಾಡ್ಕೊತ ಮಸ್ತ್ ಉಪ್ಪಿಟ್ಟು ರೆಡಿ ಮಾಡಿದ್ವಿ. ಎಲ್ಲರೂ ತಿಂದು ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ನಮ್ಮ ವೆಕೇಷನ್ ಈ ಪಾಠದಲ್ರಿ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇಷ್ಟು ಮಜಾ ಬರ್ಲಿಕ್ಕತ್ತಲ್ಲ. ಸೊ ಒಂದಂದ್ರೆ ಇದು ಎಕ್ಸ್ಪೀರಿಯನ್ಸ್ ನೀವು ಫೀಲ್ ಮಾಡಿದಾಗ ಇದ್ರದ್ದು ಗೊತ್ತಾಗುತ್ತೆ ಏನಂತಂತ ಹೇಳಿ. ಸೊ ಎಲ್ಲರೂ ತಿಂದು ಮಕ್ಕಳೆಲ್ಲ ಮಲ್ಕೊಂಡ್ರು, ಆಮೇಲೆ ದೊಡ್ಡವ್ರನ್ನೂ ರೆಸ್ಟ್ ಮಾಡಿದ್ರು. ಬಟ್ ನಾನು, ಮೀನಾ, ಜ್ಯೋತಿ ಎಲ್ಲರೂ ಸ್ವಲ್ಪ ಹೊರಗಡೆ ಹಂಗೆ ಅಡ್ಡಾಡ್ಕೊಂಬರೋನು, ಯಾಕಂದರೆ ಮುರುಡೇಶ್ವರ ನನ್ನ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು ರೀ. ಇದು ನಾನು 6th ಟೈಮ್ ಇಲ್ಲಿ ಬರೋದು. ಸೊ ನೈಟ್ ವ್ಯೂ ಆಫ್ ಮುರುಡೇಶ್ವರ ನೋಡ್ಲಿಕ್ಕೆ ಭಾಳ ಚಂದ ಅನ್ನಿಸ್ತದ. ಹಿಂಗಾಗಿ ಮಕ್ಕಳನ್ನೆಲ್ಲ ಮಲಿಸಿ ನಾವು ಹೊರಗಡೆ ಹೋದ್ವಿ. ಸೊ ನೋಡಿರಿ ಇದೇ ನಮ್ಮ ರೂಮ. ಇಲ್ಲಿಂದ ದೇವಸ್ಥಾನ ನಿಮಗೆ ಗೋಪುರ ಕಾಣಿಸ್ಲಿಕ್ಕತ್ತದ. ಸೊ ಹೊರಗೆ ಹೋಗಿ ಇಲ್ಲೊಂದು ರಥ ಕಾಣಿಸ್ಲಿಕ್ಕತ್ತದಲ್ರಿ, ಇಲ್ಲಿ ಪ್ರತಿ ವರ್ಷ ಇದನ್ನು ಜಾತ್ರೆ ಮಾಡಿದಾಗ ರಥೋತ್ಸವ ಮಾಡ್ತಾರಂತ. ಇವತ್ತಿಗಿಷ್ಟೇ ರೀ, ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.